ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಮಸ್ಕಾರ. ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ನೋಡೋ ಬಗ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಮಾಜಿ ಸಚಿವ ಹಾಗೂ ಔರಾದ್ ಕ್ಷೇತ್ರದ ಶಾಸಕ ಪ್ರಭು ಚವ್ಹಾಣ್ ಅವರ 57ನೇ ಜನ್ಮದಿನದ ಅಂಗವಾಗಿ ಔರಾದ್ ತಾಲೂಕಿನ ಕಂದಗೂಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಶಾಸಕರ ಪುತ್ರ ಪ್ರತೀಕ್ ಪಿ ಚವ್ಹಾಣ್ ಅವರು ಶಾಲೆಯ 89 ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳನ್ನು ವಿತರಿಸಿ ಬಡ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿಯೂ ಕೂಡ ವಿದ್ಯಾರ್ಥಿಗಳಿಗೆ ಅಗತ್ಯ ಸಹಾಯ ಸಹಕಾರ ನೀಡುವುದಾಗಿ ಭರವಸೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ತಾಲೂಕಾಧ್ಯಕ್ಷ ರಾಮಶೆಟ್ಟಿ ಪನ್ನಾಳೆ, ಮುಖಂಡರಾದ ಪ್ರಕಾಶ್ ಜೀರ್ಗೆ, ಭಾನುದಾಸ್ ಪಾಟೀಲ್, ಎಸ್ಡಿಎಂಸಿ ಅಧ್ಯಕ್ಷ ಸಂತೋಷ್ ಮಾಲಿ ಪಾಟೀಲ್, ಶಾಲಾ ಸಿಬ್ಬಂದಿ, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಶಾಸಕ ಪ್ರಭು ಚವ್ಹಾಣ್ ಅವರ ಜನ್ಮದಿನವನ್ನು ಸಮಾಜಮುಖಿ ಕಾರ್ಯದ ಮೂಲಕ ಆಚರಿಸಿರುವುದು ಇಲ್ಲಿ ವಿಶೇಷವಾಗಿತ್ತು. ಆದರ್ಶ ನಾಗರಿಕರಾಗಿ ತಾವು ಮಾಡಿರಂತ ಆರುತ್ತಾ ಏನಾದರೂ ನಿಮ್ಮಲ್ಲಿ ಸ್ಮಾರ್ಟ್ ಕ್ಲಾಸು ಅವು ಏನಾದರೂ ವ್ಯವಸ್ಥೆ ಇದ್ದರೆ ಮಾನ್ಯ ಪ್ರತೀಕ್ ಚವ್ಹಾಣ್ ಅವರು ನಮ್ಮ ಮಧ್ಯೆ ಬಂದಿದ್ದಾರೆ, ಅವ್ರಿಗೆ ತಿಳಿಸಿರಿ. ಈಗ ಗೊತ್ತಾ ಸ್ಮಾರ್ಟ್ HK ಕಲ್ಯಾಣ ಕರ್ನಾಟಕ ಅನುದಾನದಲ್ಲಿ ಸ್ಮಾರ್ಟ್ ಕ್ಲಾಸ್ ಇರ್ಬೋದು, ಈ ಕಂಪ್ಯೂಟರ್ಸ್ ಇರ್ಬೋದು, ಏನಾದರೂ ನಿಮ್ಗೆ ಸವಲತ್ತು ಬೇಕಾದ್ರೆ ಪ್ರತೀಕ್ ಚವ್ಹಾಣ್ ಸರ್ ಅವ್ರ ಗಮನಕ್ಕೆ ತರ್ರಿ ಅಂತ ಹೇಳುತ್ತಾ, ವಿಶೇಷವಾಗಿ ಅವರಿಗೆ ಈಗ ಮೊದಲಿಗೆ ಪ್ರತೀಕ್ ಚವ್ಹಾಣ್ ಸರ್ ಅವರಿಗೆ ನಮ್ಮ ಗ್ರಾಮದ ಮುಖಂಡರಂತ ಭಾನುದಾಸ್ ಅವರು ಮುಖ್ಯಗಳು ಬಂದು ಸನ್ಮಾನಿಸಬೇಕಂತ ಅವ್ರಿಗೆ ಕೇಳಿಕೊಡುತ್ತೇನೆ. ಈ ಶಾಲೆಯಲ್ಲಿ ನಮ್ಮೆಲ್ಲರ ಜನನೆಚ್ಚಿದ ನಾಯಕರು, ಕರ್ನಾಟಕ ಸರ್ಕಾರದ ಮಾಜಿ ಪಶುಸಂಗೋಪನೆ ಸಚಿವರು, ಔರಾದ್ನ ಶಾಸಕರಾದಂಥ ಪ್ರಭು ಚವ್ಹಾಣ್ ಅವರ ಹುಟ್ಟುಹಬ್ಬ ನಿಮಿತ್ತವಾಗಿ ಇಡೀ ತಾಲೂಕಿನ ಸುಮಾರು 50,000 ಮಕ್ಕಳಿಗೆ LKG ಹಿಡ್ಕೊಂಡು ಪದವಿ ಪೂರ್ವ ಡಿಗ್ರಿವರೆಗೆ ಸುಮಾರು 50,000 ವಿದ್ಯಾರ್ಥಿಗಳಿಗೆ ಅವರ ಹುಟ್ಟುಹಬ್ಬ ಸವಿ ನೆನಪಿಗಾಗಿ ಪ್ರಭು ಎಂಟರ್ಪ್ರೈಸಸ್ ವತಿಯಿಂದ ಎಲ್ಲ ಮಕ್ಕಳಿಗೆ 4 ಬುಕ್ ಇರುವಂತ ಪುಸ್ತಕ ಇರುವಂತ ಒಂದು ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಇಡೀ ತಾಲೂಕಾದಂತ ಇವತ್ತು ನಡೀತಾ ಇದೆ. ವಿಶೇಷವಾಗಿ ಇವತ್ತ ನಮ್ಮ ಮಧ್ಯೆ ಈ ವಿತರಣೆಗೆ ಶಾಸಕರ ಸುಪುತ್ರರಾದಂಥ ಪ್ರತೀಕ್ ಚವ್ಹಾಣ್ ಅವರು ಆಗಮಿಸಿದ್ದಾರೆ. ನಿಜವಾಗಿಯೂ ಸಂತೋಷ. ಅವರಿಗೆ ಈ ಶಾಲೆ ವತಿಯಿಂದ ಹಾಗೂ ಗ್ರಾಮದ ವತಿಯಿಂದ ಹಾರ್ದಿಕವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ಮಧ್ಯೆ ನಮ್ಮ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು, ಗ್ರಾಮದ ಮುಖಂಡರು, ಅವರು ಇವರು ಎನ್ನದೇ ಎಲ್ಲರಿಗೂ ಕೂಡ ನಾನು ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಶಾಲೆಯ ಮುಖ್ಯ ಗುರುಗಳಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ, ಮುದ್ದು ಮಕ್ಕಳಿಗೂ ಕೂಡ ಒಂದು ಸ್ವಾಗತ, ಈ ಪುಸ್ತಕ ವಿತರಣೆ ಕಾರ್ಯಕ್ರಮಕ್ಕೆ ಸ್ವಾಗತ ನೀಡುತ್ತೇನೆ. ವಿಶೇಷವಾಗಿ ಬಹಳ ಸಂತೋಷ ಆಯಿತು. ಯಾಕಂದ್ರೆ ನಾವು ಬಹಳ ಕಡೆ ಸರ್ಕಾರಿ ಶಾಲೆಗಳಿಗೆ ಹೋಗಿದ್ದೆವು. ಸರ್ಕಾರಿ ಶಾಲೆಗೆ ಹೋದಾಗ 20, 25, 30 ಸ್ಟ್ರೆಂತ್ ಸಿಗ್ತಾ ಇತ್ತು. ಬಟ್ ನಿಮ್ಮ ಕಂದಗೂಳು ಶಾಲೆಯಲ್ಲಿ ಒಳ್ಳೆ ಸ್ಟ್ರೆಂತ್ ಇದೆ, ಬಹಳ ಸಂತೋಷ. ವಿಶೇಷ ಮತ್ತೊಂದು ಏನು ಖುಷಿ ಅನಿಸ್ತಪ್ಪ ಅಂದ್ರೆ, ಯಾಕಂದ್ರೆ ಇವತ್ತು ನಾವು ಒಂದು ಯೂನಿಫಾರ್ಮ್ ಎಲ್ಲಾದ್ರೂ ಅಚ್ಚುಕಟ್ಟಾಗಿ ಯೂನಿಫಾರ್ಮ್ ನೋಡ್ಬೇಕಾದ್ರೆ ಬರೀ ಖಾಸಗಿ ಶಾಲೆಗಳನ್ನು ನೋಡ್ತೇವೆ. ಬಟ್ ಇವತ್ತು ಸರ್ಕಾರಿ ಶಾಲೆದಾಗ ಬಿ ಬಹಳಷ್ಟು ಮಕ್ಕಳು ಇವತ್ತ ಟೈ ಬೆಲ್ಟು ಯೂನಿಫಾರ್ಮ್ ಹಾಕಿ ಒಂದು ಶಿಸ್ತೆ. ಯಾಕಂದ್ರೆ ಇವತ್ತ ನಾವು ಒಳ್ಳೆ ಒಂದು ಸಂಸ್ಕಾರ ಕೊಡ್ಬೇಕಂದ್ರೆ ಶಿಸ್ತು ಬಹಳ ಮುಖ್ಯ. ಆ ಶಿಸ್ತು ಇವತ್ತ ಈ ಶಾಲೆಯಲ್ಲಿ ಕಾಣಿಸ್ತಾ ಇದೆ. ನಿಜವಾಗೂ ಬಹಳ ಸಂತೋಷ. ನಾನು ಶಾಲೆ ಮುಖ್ಯ ಗುರುಗಳಿಗೂ ಹಾಗೂ ಶಿಕ್ಷಕ ಒಂದೋದರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ. ಯಾಕಂದ್ರೆ ಸರ್ಕಾರಿ ಶಾಲೆ ಮಕ್ಕಳು ಟೈ ಹಾಕೋರು ಬೆಲ್ಟ್ ಹಾಕಲ್ಲ, ಬೆಲ್ಟ್ ಹಾಕೋರು ಶೂಸ್ ಹಾಕಲ್ಲ, ಮ್ಯಾಲ ಡ್ರೆಸ್ ಬರೋಬ್ಬರಿ ಹಾಕಲ್ಲ. ಬಟ್ ಇವತ್ತು ನಿಮ್ಮ ಕಂದಗೂಳು ಶಾಲೆಗೆ ನಾನು ಸರ್ಕಾರಿ ಶಾಲೆ ಬಹಳಷ್ಟು ಕಡೆ ಹೋಗ್ತೀನಿ. ಖುದ್ದು ಇವತ್ತು ನಮ್ಮ ಠಾಣಾ ಕುಸೂರಿನಲ್ಲಿ ನಾನು ವಿತರಣೆ ಮಾಡೀನಿ. ಅಲ್ಲಿ ಕೂಡ ಒಂದು ನಿಮಿಷ HM ಅವರೇ, ಪ್ರತಿಯೊಂದು ಮಕ್ಕಳಿಗೆ 2 ಬರಿ ಕೊಡ್ರಿ. ಈಗದ ಇವತ್ತೇ ಕೊಡ್ರಿ. ಮತ್ತೆ ಪಾಟೀಲ್ ಜಿ ಎಲ್ಲರಿಗೂ ಸರ್ ಒಂದು ಗ್ರೂಪ್ ಫೋಟೋ ಇಲ್ಲಿ ಗ್ರೂಪ್ ಇಲ್ಲ ಮೇಲಿಂದ ಮಕ್ಕಳಿಗೆ ಮ್ಯಾಲ ತಂದ್ರೆ ಸರ್ ನೀವು ನೋಟ್ಬುಕ್ ಕಮ್ಮಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.
ಇನ್ನು ಗೌರವ ಧನ ಹೆಚ್ಚಳಕ್ಕೆ ಆಗ್ರಹಿಸಿ ಅಂಗನವಾಡಿ ಗೌರವ ಧನ ನೌಕರರಿಂದ ಪ್ರೊಟೆಸ್ಟ್ ನಡೆಸಲಾಗುತ್ತಿದೆ. ಇನ್ನು ಕರ್ನಾಟಕದಾದ್ಯಂತ ರಾಜ್ಯ ಅಂಗನವಾಡಿ ನೌಕರರ ಸಂಘದ ನೇತೃತ್ವದಲ್ಲಿ ನಡೆಯುತ್ತಿದೆ ಹೋರಾಟ. ಕಲಬುರಗಿಯಲ್ಲಿ ಅಂಗನವಾಡಿ ನೌಕರರಿಂದ ಬೃಹತ್ ಮುಷ್ಕರ. ಗೌರವ ಧನ ಹೆಚ್ಚಳಕ್ಕೆ ಆಗ್ರಹಿಸಿ ಅಂಗನವಾಡಿ ಗೌರವ ಧನ ನೌಕರರಿಂದ ಪ್ರೊಟೆಸ್ಟ್ ನಡೆಸಲಾಗುತ್ತಿದೆ. ನಗರದ ಎಸ್ವಿಪಿ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡೆದಂತಹ ಪ್ರತಿಭಟನಾ ಮೆರವಣಿಗೆ ಇದಾಗಿದೆ. ನೂರಾರು ಅಂಗನವಾಡಿ ನೌಕರರು ಸೇರಿಕೊಂಡು ಬೃಹತ್ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶ ಕೂಡ ಹೊರಹಾಕ್ತಿದ್ದಾರೆ. 50 ವರ್ಷದಿಂದ ದುಡಿಯುತ್ತಿದ್ದೇವೆ, ಆದ್ರೂ ಕೂಡ ಗೌರವಧನ ಹೆಚ್ಚಳ ಮಾಡಿಲ್ಲ. ಕೇವಲ 2500 ರೂಪಾಯಿಗೆ ಗೌರವಧನಕ್ಕಾಗಿ ಕೆಲಸ ನಾವು ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಚುನಾವಣೆ ವೇಳೆ 15,000 ಮಾಡೋದಾಗಿ ಭರವಸೆಯನ್ನ ನೀಡಿತು. ಆದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾತು ಕೊಟ್ಟಂತೆ ಇದೀಗ ಆ ಮಾತನ್ನ ತಪ್ಪಿದೆ. ಶೀಘ್ರವೇ ಗೌರವಧನ ಹೆಚ್ಚಳ ಮಾಡುವಂತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಅಡುಗೆ ಸಹಾಯಕರಿಗೆ ಆಗ್ತಿರುವಂತಹ ಕಿರುಕುಳ ತಪ್ಪಿಸಬೇಕು, ಅವರನ್ನ ನೌಕರಿಯಿಂದ ತೆಗೆಯಬಾರದೆಂದು ಆಗ್ರಹಿಸಿದ್ದಾರೆ. ಇನ್ನು ಅಡುಗೆ ಸಹಾಯಕರಿಗೆ ಆಗ್ತಿರುವಂತಹ ಕಿರುಕುಳ ಕೂಡ ತಪ್ಪಿಸಬೇಕು, ನೌಕರಿಯಿಂದ ತೆಗೆಯಬಾರದೆಂದು ಆಗ್ರಹಿಸಿ ರಾಜ್ಯ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದ್ದಾರೆ. ಹೋರಾಟಕ್ಕೆ ಜಯವಾಗಲಿ. ಇವತ್ತು ಸಿಐಟಿ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಸ್ಕೀಮ್ ನೌಕರರು, ಅಂಗನವಾಡಿ, ಬಿಸಿ ಊಟ, ಆಶಾ ಕಾರ್ಯಕರ್ತೆಯರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನ ವಿರೋಧಿ ನೀತಿಗಳನ್ನು ವಿರೋಧಿಸಿ ಇವತ್ತು ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಕರಾಳ ದಿನಾಚರಣೆ ಮಾಡ್ತಾ ಇದ್ದೀವಿ. ಐಸಿಡಿಎಸ್ಗೆ ಇವತ್ತು 51ನೇ ವರ್ಷ ಸ್ಟಾರ್ಟ್ ಆಗಿದೆ. ಕೇಂದ್ರ ಸರ್ಕಾರ 2,500 ಮಾತ್ರ ಗೌರವಧನ ಕೊಡ್ತಾರೆ. ಸಹಾಯಕಿಗೆ 1,250 ರೂಪಾಯಿ ಗೌರವಧನ ಕೊಡ್ತಾರೆ. ಅದೇ ತರ ಬಿಸಿ ಊಟ ನೌಕರರು 26 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಕೊಡ್ತಕ್ಕಂತ ಕೇಂದ್ರ ಸರ್ಕಾರ ಬರೀ 2,000, ರಾಜ್ಯ ಸರ್ಕಾರ 2,000. 26 ವರ್ಷ 50 ವರ್ಷ ಈ ದುಡಿಸ್ಕೊಳ್ತಕ್ಕಂತ ಸ್ಕೀಮ್ ನೌಕರರಿಗೆ ಈ ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಇವತ್ತು ರಾಜ್ಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ 15,000 ರೂಪಾಯಿ ಕಾರ್ಯಕರ್ತೆಗೆ, 10,000 ಸಹಾಯಕಿಗೆ ಗೌರವಧನ ಕೊಡ್ತೀವಿ ಅಂತ ಹೇಳಿ ಇವತ್ತು ಚುನಾವಣೆಯಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅದನ್ನು ಜಾರಿ ಆಗಿಲ್ಲ. ಮತ್ತು ಇಡೀ ರಾಜ್ಯದಲ್ಲಿ 12,000 ಅಂಗನವಾಡಿ ಕೇಂದ್ರದಲ್ಲಿ LKG UKG ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಹಣ ಬಿಡುಗಡೆ ಆಗಿಲ್ಲ, ಅದು ಬಿಡುಗಡೆ ಮಾಡಬೇಕು. ಮತ್ತು ಇವತ್ತು ಬಿಸಿ ಊಟ ನೌಕರರು ನೋಟಿಸ್ ಕೊಡಲಾರ್ದೇನೆ ಇವತ್ತು ಮುಖ್ಯ ಗುರುಗಳು ಇವತ್ತು ರಾಜಕೀಯ ಉದ್ದೇಶ ಇಟ್ಕೊಂಡು ಕೆಲಸದಿಂದಲೂ ಕೂಡ ತೆಗಿತಾ ಇದ್ದಾರೆ. ಅವರು 300 ರೂಪಾಯಿ ದುಡ್ತಕ್ಕಂತ ಬಂದಂತ ಬಿಸಿ ಊಟ ನೌಕರರು ಇವತ್ತು ಕೆಲಸದಿಂದ ಮುಖ್ಯ ಗುರುಗಳು ಏಡಿ ತೆಗಿತಾ ಇದ್ದಾರೆ. ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂಗನವಾಡಿಯವರನ್ನು ಕಾರ್ಮಿಕರನ್ನು ಪರಿಗಣನೆ ಮಾಡ್ಬೇಕಂತ ಇವತ್ತು ದೇಶಾದ್ಯಂತ ಹೋರಾಟ ನಡೀತಾ ಇದೆ. ಶಾಂತಾ ಗಂಟೆ, ಅಂಗನವಾಡಿ ನೌಕರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.
ಅಯೋಧ್ಯೆ ರಾಮ ಮಂದಿರದ ವಿಐಪಿ ದರ್ಶನ ಪಾಸ್ ವಿತರಣಾ ವ್ಯವಸ್ಥೆಯಲ್ಲಿ ಇದೀಗ ದೊಡ್ಡ ಬದಲಾವಣೆಯಾಗಿದೆ. ಚಂಪತ್ ರಾಯ್ ಸೇರಿದಂತೆ ಪ್ರಮುಖರ ಐಡಿಗಳನ್ನು ಬ್ಲಾಕ್ ಮಾಡಲಾಗಿದ್ದು, ಮಹಂತ್ ದಿನೇಂದ್ರ ದಾಸ್ ಹೊಸದಾಗಿ ಪಾಸ್ ನೀಡಲಿದ್ದಾರೆ. ಪಾಸ್ಗಳ ದುರ್ಬಳಕೆ ಮತ್ತು ಹಗರಣದ ಆರೋಪಗಳ ತನಿಖೆಯ ಭಾಗವಾಗಿ ಈ ಒಂದು ಕ್ರಮ ಇದೀಗ ಕೈಗೊಳ್ಳಲಾಗಿದೆ. ಭವಿಷ್ಯದಲ್ಲಿ ವ್ಯವಸ್ಥೆಯನ್ನು ಇನ್ನಷ್ಟು ಪಾರದರ್ಶಕಗೊಳಿಸಲು ಜುಲೈ 22ರಂದು ಮಹತ್ವದ ಟ್ರಸ್ಟ್ ಸಭೆ ಕೂಡ ನಡೆಯಲಿದೆ ಎಂದು ತಿಳಿದು ಬಂದಿದೆ. ಇನ್ನು ರಾಮನಗರಿ ಅಯೋಧ್ಯೆಯ ಶ್ರೀರಾಮ ಮಂದಿರದ ವಿಐಪಿ ದರ್ಶನ ಪಾಸ್ ವಿತರಣಾ ವ್ಯವಸ್ಥೆಯಲ್ಲಿ ಭಾರಿ ಆಡಳಿತಾತ್ಮಕ ಬದಲಾವಣೆ ಮಾಡಲಾಗಿದೆ. ರಾಮ ಮಂದಿರದ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಮುಖರಾಗಿದ್ದಂತಹ ಚಂಪತ್ ರಾಯ್, ಅನಿಲ್ ಮಿಶ್ರಾ ಮತ್ತು ಗೋಪಾಲ್ ರಾವ್ ಅವರ ಅಧಿಕೃತ ಸಿಸ್ಟಮ್ ಐಡಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ನಿಷ್ಕ್ರಿಯಗೊಳಿಸಲಾಗಿದೆ. ಈ ಮಹತ್ವದ ಬೆಳವಣಿಗೆಯ ಬೆನ್ನಲ್ಲೇ ಇನ್ಮುಂದೆ ಭಕ್ತರಿಗೆ ವಿಐಪಿ ಹಾಗೂ ವಿಶೇಷ ದರ್ಶನ ಪಾಸ್ಗಳನ್ನು ಶಿಫಾರಸು ಮಾಡುವ ಮತ್ತು ವಿತರಿಸುವಂತಹ ಸಂಪೂರ್ಣ ಜವಾಬ್ದಾರಿಯನ್ನ ಮಹಂತ್ ದಿನೇಂದ್ರ ದಾಸ್ ಅವರಿಗೆ ವಹಿಸಲಾಗಿದೆ. ಡಿಜಿಟಲ್ ವ್ಯವಸ್ಥೆಯಲ್ಲಿ ಅವರ ಐಡಿಯನ್ನು ಸಕ್ರಿಯಗೊಳಿಸಲಾಗಿದ್ದು, ಅವರ ಒಪ್ಪಿಗೆಯ ಮೇರೆಗೆ ಭಕ್ತರಿಗೆ ಸುಗಮ ದರ್ಶನ ಸಿಗಲಿದೆ ಎಂದು ತಿಳಿದು ಬಂದಿದೆ. ಮಂದಿರದ ಈ ಹಠಾತ್ ನಿರ್ಧಾರದ ಹಿಂದೆ ದೊಡ್ಡ ಹಗರಣವೊಂದರ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ರಾಮ ಮಂದಿರದ ದೇಣಿಗೆ ಕಳ್ಳತನ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ತಿನ್ನು ಯಾದವ್ ಎಂಬಾತ ಟ್ರಸ್ಟ್ನ ಉನ್ನತ ಅಧಿಕಾರಿಗಳಾದ ಅನಿಲ್ ಮಿಶ್ರಾ ಮತ್ತು ಚಂಪತ್ ರಾಯ್ ಅವರ ಹೆಸರನ್ನ ಬಳಸಿಕೊಂಡು ಸಿಸ್ಟಮ್ ದುರುಪಯೋಗ ಪಡಿಸಿಕೊಂಡಿದ್ದಾನೆ ಎಂದು ತನಿಖೆಯಿಂದ ತಿಳಿದು ಬಂದಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ಕೇರಳದ ವಯನಾಡಿನಲ್ಲಿ ಮಳೆಗಾಲದಲ್ಲಿ ಭೂಕುಸಿತಗಳು ಸಾಮಾನ್ಯವಾಗಿದ್ರೂ ಕೂಡ ಕಲ್ಲಾಡಿ ಗ್ರಾಮದ ಬಳಿ ಸಂಭವಿಸಿದಂತ ಇತ್ತೀಚಿನ ದುರಂತವನ್ನ ಮಾನವ ನಿರ್ಮಿತ ವಿಪತ್ತು ಎಂದು ಬಣ್ಣಿಸಲಾಗ್ತದೆ. ಈ ಹಿಂದೆ 2018ರಲ್ಲಿಯೂ ಕೂಡ ಕಲ್ಲಡಿ ಗ್ರಾಮದ ಬಳಿ ಇದೇ ರೀತಿಯ ಘಟನೆಗಳು ನಡೆದಿವೆ. ಈ ಬಾರಿ ಸುರಂಗ ಕಾಮಗಾರಿಗಾಗಿ ಅಗೆದಂತ ಮಣ್ಣನ್ನ ಅವೈಜ್ಞಾನಿಕವಾಗಿ ಸಂಗ್ರಹ ಮಾಡಲಾಗಿತ್ತು. ಇದು ಬೆಟ್ಟದ ಮಣ್ಣಿನೊಂದಿಗೆ ಸೇರಿ ದೊಡ್ಡ ಅನಾಹುತಕ್ಕೆ ಕಾರಣವಾಯಿತು. ಜಿಲ್ಲಾಡಳಿತವು ಕಾಮಗಾರಿಯನ್ನು ಸ್ಥಗಿತಗೊಳಿಸಲು ಮತ್ತು ಸಂಗ್ರಹಿಸಿದಂತ ಮಣ್ಣನ್ನ ತೆರವುಗೊಳಿಸಲು ಸ್ಪಷ್ಟ ಸೂಚನೆಗಳನ್ನು ಕೂಡ ನೀಡಿತು. ಆದಾಗ್ಯೂ ಕೂಡ ಈ ಎಲ್ಲಾ ಎಚ್ಚರಿಕೆಗಳನ್ನ ನಿರ್ಲಕ್ಷ್ಯ ಮಾಡಲಾಯಿತು. ಮಳೆ ಹೆಚ್ಚಿದಾಗ ಈ ಮಣ್ಣಿನ ಗುಡ್ಡ ಕುಸಿದು ಭಾರಿ ಸಾವು ನೋವುಗಳಿಗೆ ಕಾರಣವಾಯಿತು. 20 ಕಿಲೋಮೀಟರ್ ರಸ್ತೆಯನ್ನು ಕಡಿಮೆ ಮಾಡಲು 2,000 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯು ವೈಜ್ಞಾನಿಕವಾಗಿ ಕಾರ್ಯಗತಗೊಂಡಿಲ್ಲ ಎಂಬ ಗಂಭೀರ ಆರೋಪ ಕೂಡ ಇದೀಗ ಕೇಳಿಬರ್ತಾ ಇದೆ. ವಯನಾಡಿನ ಸಡಿಲವಾದಂತಹ ಮಣ್ಣಿನ ಸ್ವರೂಪವನ್ನ ಗಮನದಲ್ಲಿಟ್ಟುಕೊಂಡು ಇಂತಹ ನಿರ್ಲಕ್ಷ್ಯವು ಅಮೂಲ್ಯ ಜೀವಗಳನ್ನ ಬಲಿ ತೆಗೆದುಕೊಂಡಿದೆ. ಇನ್ನು ಭವಿಷ್ಯದಲ್ಲಿ ಆದರೂ ಇಂತಹ ದುರಂತಗಳನ್ನ ತಡೆಯಲು ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಬೇಕು. ಪ್ರಮುಖವಾಗಿ ಸುರಂಗ ನಿರ್ಮಾಣಕ್ಕಾಗಿ ಅಗೆದಂತಹ ಮಣ್ಣನ್ನ ಕಾಮಗಾರಿ ಸ್ಥಳದಲ್ಲಿ ಅವೈಜ್ಞಾನಿಕವಾಗಿ ಶೇಖರಿಸಲಾಗಿತ್ತು. ಮಳೆಗಾಲ ಆರಂಭವಾದ ತಕ್ಷಣ ಮತ್ತು ವಿಪರೀತ ಮಳೆ ಬಂದಾಗ ಜಿಲ್ಲಾಡಳಿತವು ಈ ಬಗ್ಗೆ ಗಮನ ಹರಿಸಿ ಸೂಚನೆ ಕೂಡ ನೀಡಿತು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಸಿಲಿಕಾನ್ ಸಿಟಿಯ ಹೊರವಲಯದಲ್ಲಿ ಕೋಟ್ಯಾಂತರ ರೂಪಾಯಿ ಹಣವಿದ್ದ ಎಟಿಎಂ ನಗದು ಸಾಗಣೆ ವಾಹನವನ್ನೇ ಗುರಿಯಾಗಿಸಿಕೊಂಡು ದರೋಡೆಗೆ ಸಂಚು ರೂಪಿಸಿದ ಆಘಾತಕಾರಿ ಘಟನೆಯೊಂದು ಇದೀಗ ಬೆಳಕಿಗೆ ಬಂದಿದೆ. ಬನ್ನೇರುಘಟ್ಟ ಹಾಗೂ ಜಿಗಣಿ ಮುಖ್ಯ ರಸ್ತೆಯಲ್ಲಿ ಬುಧವಾರ ರಾತ್ರಿ ಈ ಘಟನೆ ನಡೆದಿದೆ. ಸದ್ಯ ಈ ಬಗ್ಗೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಕೂಡ ಆಗಿದೆ. ವಾಹನದಲ್ಲಿ ಬರೋಬ್ಬರಿ 1,79,00,000 ರೂಪಾಯಿ ನಗದನ್ನ ದೋಚಲು ಕಿಡಿಗೇಡುಗಳು ಹೊಂಚು ಹಾಕಿದ್ರು ಎಂಬ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ಬುಧವಾರ ರಾತ್ರಿ ಎಂದಿನಂತೆ ವಿವಿಧ ಎಟಿಎಂ ಕೇಂದ್ರಗಳಿಗೆ ಹಣ ತುಂಬಿಸಲು ನಗದು ಸಾಗಣೆ ವಾಹನ ಹೊರಟಿತು. ಈ ವಾಹನದಲ್ಲಿ ಓರ್ವ ಗನ್ಮ್ಯಾನ್ ಹಾಗೂ ನಗದು ಜಮಾ ಮಾಡುವ ಸಿಬ್ಬಂದಿ ಕೂಡ ಇದ್ರು. ಬನ್ನೇರುಘಟ್ಟ ಜಿಗಣಿ ಮುಖ್ಯ ರಸ್ತೆ ಬಳಿ ವಾಹನವು ಯೂಟರ್ನ್ ತೆಗೆದುಕೊಳ್ಳುತ್ತಿದ್ದಂತಹ ಸಂದರ್ಭವನ್ನ ಹೊಂಚು ಹಾಕಿ ಇದನ್ನ ಕಾಯ್ತಿದ್ದಂತ ಕಿಡಿಗೇಡಿಗಳು ತಕ್ಷಣವೇ ತಮ್ಮ ಬೈಕ್ ಅನ್ನ ಅಡ್ಡ ನಿಲ್ಲಿಸಿದ್ದಾರೆ. ನಿಮ್ಮ ಗಾಡಿ ನಮ್ಮ ಬೈಕ್ಗೆ ಟಚ್ ಆಗಿದೆ ಎಂದು ನಡು ರಸ್ತೆಯಲ್ಲಿ ಕಿರಿಕ್ ತೆಗೆದಿದ್ದಾರೆ ಆಸಾಮಿಗಳು. ವಾಹನದ ಸಿಬ್ಬಂದಿಗೆ ತೀವ್ರವಾಗಿ ಆವಾಜ್ ಹಾಕಲು ಶುರು ಮಾಡಿದ್ದಾರೆ. ಕಿಡಿಗೇಡಿಗಳು ಸೃಷ್ಟಿಸಿದ ರಂಪಾಟ ನೋಡಿ ನಡು ರಸ್ತೆಯಲ್ಲಿ ಸಾರ್ವಜನಿಕರು ಹಾಗೂ ಇತರ ವಾಹನ ಸವಾರರು ಜಮಾಯಿಸಲು ಆರಂಭಿಸಿದ್ದಾರೆ. ಸ್ಥಳದಲ್ಲಿ ಜನರು ಹೆಚ್ಚಾಗ್ತಿದ್ದಂತೆ ಪ್ಲಾನ್ ಉಲ್ಟಾ ಹೊಡೆಯುವುದನ್ನು ಅರಿತ ಕಿಡಿಗೇಡಿಗಳು ತಕ್ಷಣವೇ ಚಾಲಕನ ಬಳಿಯಿದ್ದ ಎಟಿಎಂ ವಾಹನದ ಕೀಲಿಕೆಯನ್ನ ಕಿತ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ. ವಾಹನವನ್ನ ಅಲ್ಲಿಯೇ ಲಾಕ್ ಮಾಡಿ ಗನ್ಮ್ಯಾನ್ ಮತ್ತು ಸಿಬ್ಬಂದಿಯನ್ನ ಅಸಹಾಯಕರನ್ನಾಗಿಸಿ ಹಣ ದೋಚುವುದು ಇವರ ಅಸಲಿ ಪ್ಲಾನ್ ಆಗಿತ್ತು ಎಂದು ಪ್ರತ್ಯಕ್ಷದರ್ಶಿಗಳು ಆರೋಪ ಮಾಡಿದ್ದಾರೆ. ದೊಡ್ಡ ಮಟ್ಟದ ದುಷ್ಕೃತ್ಯ ಎಸಗಲು ಸಂಚು ರೂಪಿಸಿಯೇ ಇವರು ವಾಹನವನ್ನ ಟಾರ್ಗೆಟ್ ಮಾಡಿದರು ಎನ್ನಲಾಗ್ತದೆ. ಈ ಕುರಿತು ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕೀ ಎಗರಿಸಿ ಪರಾರಿಯಾಗಿರುವ ಕಿಡಿಗೇಡಿಗಳ ಪತ್ತೆಗೆ ಇದೀಗ ಪೊಲೀಸರು ಜಾಲ ಬೀಸಿದ್ದಾರೆ.